ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಬರ್ತ್ಡೇಗೆ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಅಲ್ಲಿ ಕಾಣ್ತಾರೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ 16:9 ರೇಷೋ ತೊಗೋಬೇಕಾಗುತ್ತೆ. ನೀವು ಯಾರು ಬರ್ತ್ಡೇಗೆ ವೀಡಿಯೋ ಮಾಡ್ತಾಯಿದ್ದೀರಾ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಸೈಡಲ್ಲಿ ಕಾಣ್ತಾರೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಎಡಿಟಿಂಗ್ ಮಾಡೋಕ್ಕೆ ಯಾವ ಪೇಜ್ಗೆ ಹೋಗ್ಬೇಕು ಆ ಪೇಜಿಗೆ ಬರುತ್ತೆ. ನಿಮಗೆ ತುಂಬ ಫೋಟೋಸ್ ಹಾಕಬೇಕು ಅಂತ ಅನಿಸಿದ್ರೆ ಈ ಥರ ಅದನ್ನು ಸ್ವಲ್ಪ ಫೋಟೋಸ್ ಇದು 3-4 ಸೆಕೆಂಡ್ಸ್ ಇರುತ್ತೆ, ಅದನ್ನು ಶಾರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಈ ಥರ ಝೂಮ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟು ಅಂತ ಕೂರಿಸ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸ್ವಲ್ಪ ಝೂಮ್ ಕಮ್ಮಿ ಇಡಿ, ಎಂಡಿಂಗ್ ಪಾಯಿಂಟಲ್ಲಿ ಸ್ವಲ್ಪ ಝೂಮ್ ಜಾಸ್ತಿ ಇಡಿದ್ರೆ ಸ್ವಲ್ಪ ವೀಡಿಯೋ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ತೋರಿಸ್ತಾರೋ ಥರ ಮಾಡ್ಕೋಬೇಕಾಗುತ್ತೆ. ಝೂಮ್ ಇನ್ನು ಝೂಮ್ ಔಟು ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟಲ್ಲಿ ಆ ಥರ ಮಾಡ್ಕೊಂಡಾದ್ಮೇಲೆ ಈಗ ಎಫೆಕ್ಟ್ ಆ್ಯಡ್ ಮಾಡಬೇಕಾಗುತ್ತೆ. 2 ಫೋಟೋ ಮಧ್ಯೆ ಕಾಣ್ತಾರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಫೆಕ್ಟ್ ಹೋಗುತ್ತೆ. ಇಲ್ಲಿ ತೋರಿಸ್ತಾರೋ ಥರ ಎಫೆಕ್ಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಗೆಟ್ ಮೋಡ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರ ಈಗ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡ್ಕೋತಿದ್ದೀನಿ. ನೀವು ಇದೇ ಮೊದಲನೇ ಸರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ವಿಡಿಯೋ ಈ ಥರ ಎಕ್ಸ್ಪೋರ್ಟ್ ಮಾಡ್ಕೊಂಡು ನಂತರ ಈ ಥರ ಬರುತ್ತೆ. ಅದಾದ ನಂತರ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ವಿಗ್ನೇಟ್ ಅನ್ನೋ ಆಪ್ಷನ್ ಸಿಗುತ್ತೆ, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಎಲ್ಲ ಫೋಟೋಗೂ ಅದನ್ನು ಆನ್ ಮಾಡಬೇಕಾಗುತ್ತೆ. ಆವಾಗ ಸುತ್ತ ಒಂಥರ ಬ್ಲ್ಯಾಕ್ ಇದು ಬರುತ್ತೆ. ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಲೇಯರ್ ಮೇಲೆ ಹೋಗಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಬ್ಲರ್ ಎಫೆಕ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಬ್ಲರ್ ಎಫೆಕ್ಟನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಫುಲ್ಲು ನಿಮ್ಮ ವಿಡಿಯೋ ಎಷ್ಟುದ್ದ ಇದೆ ಅಷ್ಟುದ್ದಕ್ಕೂ ಸ್ಕ್ರಾಲ್ ಮಾಡಿ ಅದನ್ನು ಫುಲ್ ಸ್ಕ್ರೀನ್ ಮಾಡಬೇಕಾಗುತ್ತೆ. ಅದು ನಿಮಗೆ ಎಷ್ಟು ಬ್ಲರ್ ಬೇಕು ಅನ್ನೋದು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಪ್ಲೈ ಅನ್ನೋ ಆಪ್ಷನಲ್ಲಿ. ನೋಡಿ, ಈಗ ಹತ್ರ ಔಟ್ಲೆಟ್ ಈ ಥರ ಬರುತ್ತೆ ನೀವು ಬ್ಲರ್ ಮಾಡಿದ್ಮೇಲೆ. ನೆಕ್ಸ್ಟು ಲೇಯರ್ ಮೇಲೆ ಹೋಗಿ ಮೀಡಿಯಾಗೆ ಹೋಗಿ ಹಿಂದಿನ ವೀಡಿಯೋದಲ್ಲಿ ಟೆಂಪ್ಲೇಟ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ಟೆಂಪ್ಲೇಟ್ ಮಾಡ್ಕೊಳ್ಳಿ. ಅದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಲೆಂಡಿಂಗ್ ಹೋಗಿ ಸ್ಕ್ರೀನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಅಲ್ಲಿ ತೋರಿಸ್ತಾರೋ ಥರ ಟೆಂಪ್ಲೇಟ್ ಲಿಂಕ್ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ವೀಡಿಯೋ ಎಷ್ಟುದ್ದ ಇರುತ್ತೆ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೋಬೇಕಾಗುತ್ತೆ, ಜಾಸ್ತಿ ಏನಾದರೂ ಟೆಂಪ್ಲೇಟ್ ಉದ್ದ ಇದ್ದರೆ. ಮತ್ತು ಲೇಯರ್ ಮೇಲೆ ಹೋಗಿ ಮೀಡಿಯಾ ಮೇಲೆ ಹೋಗಿ ನೀವು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದಂಥ ವೀಡಿಯೋನ ಮತ್ತೆ ಆ್ಯಡ್ ಮಾಡ್ಕೊಂಡು ಈ ಥರ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ರೆಕ್ಟ್ಯಾಂಗಲ್ ಕಾಣಿಸ್ತಿದೆಯಲ್ಲ ಆ ಬಾಕ್ಸ್ ಒಳಗಡೆ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಅಂತ ಹೋಗ್ತದೆ, ಬ್ಯಾಕಿಗೆ ಸೆಂಡ್ ಆಗುತ್ತೆ. ಅದನ್ನು ನೀಟಾಗಿ ಆ ರೆಕ್ಟ್ಯಾಂಗಲ್ ಬಾಕ್ಸ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೈಟ್ ಕೊಟ್ಟು ಮತ್ತೆ ಲೇಯರ್ ಮೇಲೆ ಹೋಗಿ ಮೀಡಿಯಾಗೆ ಹೋಗಿ ನಿಮಗೆ ಯಾವ ಫೋಟೋ ಚೆನ್ನಾಗೈತೆ ಅನಿಸುತ್ತೆ ಅವ್ರದ್ದು ಫೋಟೋನ ಆ್ಯಡ್ ಮಾಡಿ ಕ್ರಾಪ್ಗೆ ಹೋಗಿ ಅಲ್ಲಿ ಆನ್ ಮಾಡ್ಕೊಂಡು ಆರ್ಟ್ ಶೇಪನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಆರ್ಟ್ ಶೇಪ್ಗಳು ಕಾಣಿಸ್ತಿದೆಯಲ್ಲ ಆ ಆರ್ಟಿಗೆ ಇದು ಮಾಡೋಕ್ಕೆ. ಮತ್ತು 3 ಡಾಟ್ಸ್ ಮೇಲೆ ಹೋಗಿ ಸೆಂಡ್ ಟು ಬ್ಯಾಕ್ ಕೊಟ್ಬಿಟ್ಟು ಆ ಆರ್ಟಿಗೆ ಕರೆಕ್ಟಾಗಿ ಕೂರಿಸ್ಬೇಕಾಗುತ್ತೆ ನೀವು. ಅದೇ ಥರ ಅಲ್ಲಿ ಕಾಣ್ತಾರೋ ಎಲ್ಲ ಆಟೋಗೂ ಕೂರಿಸ್ಬೇಕಾಗುತ್ತೆ. ನಾನು ಒಂದು ಆಟೋಗೆ ಮಾತ್ರ ನಿಮ್ಗೆ ತೋರ್ಸೋಕ್ಕೋಸ್ಕರ ಕೂರಿಸ್ತೀನಿ ಅಷ್ಟೇ, ಒಂದು ಆಟೋಗೆ ಮಾತ್ರ. ಅದನ್ನು ನಿಮ್ಮ ವಿಡಿಯೋ ಎಷ್ಟುದ್ದ ಇರುತ್ತೆ ಅಷ್ಟುದ್ದಕ್ಕೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ಯಾವ ಮ್ಯೂಸಿಕ್ ಬೇಕು ಮ್ಯೂಸಿಕ್ಗೆ ಹೋಗಿ ಮ್ಯೂಸಿಕಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಕಾಗುತ್ತೆ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಯಾವುದೋ ಒಂದು ಟ್ಯೂನ್ ಮಾತ್ರ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಈ ಥರ ಬರುತ್ತೆ ಅದು ಔಟ್ಲೆಟ್ಟು. ತುಂಬಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ನಿಮಗೆ ಹೇಗೆ ಅನಿಸ್ತು ಗೊತ್ತಿಲ್ಲ. ಮತ್ತು ಲೇಯರ್ ಮೇಲೆ ಹೋಗಿ ಅಲ್ಲಿ ಟೆಕ್ಸ್ಟಿಗೆ ಹೋಗಿ ಟಿ ಅಂತ ಕಾಣಿಸುತ್ತಲ್ಲ ಅಲ್ಲಿ ಟಿ ಮೇಲೆ ಹೋಗ್ತದೆ ನಿಮಗೆ ನೇಮ್ ಬರೆಯೋಕ್ಕೆ ಸಿಗುತ್ತೆ. ಆ ಥರ ನೇಮ್ ಬರ್ಕೊಂಡು ಇಲ್ಲಿ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಅಂತ ಕಾಣ್ತಿದೆಯಲ್ಲ ಅಲ್ಲಿ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಕೇಕ್ ಮೇಲೆ ಯಾರ್ದು ಬರ್ತಡೇ ಇರುತ್ತೆ ಅವ್ರ ನೇಮ್ ಬರಿಬೇಕಾಗುತ್ತೆ. ಅಲ್ಲಿ ಕಟರ್ ಪಕ್ಕ ಕಲರ್ ಕಾಣ್ತಿದೆಯಲ್ಲ ಅದು ಕ್ಲಿಕ್ ಮಾಡಿದ್ರೆ ಈ ಥರ ಕಲರ್ ಸೆಲೆಕ್ಷನ್ ಬರುತ್ತೆ.
ನಿಮಗೆ ಆ ಕೇಕಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅನಿಸುತ್ತೆ ಆ ಕಲರ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ನೋಡಿ ಆ ಥರ ಎಲ್ಲೋ ಒಂಥರ ಬ್ಲ್ಯಾಕಿಶ್ ಎಲ್ಲೋನ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಕರೆಕ್ಟಾಗಿ ಕೇಕ್ ಮೇಲ್ಗಡೆ ಕೂರಿಸ್ಕೋಬೇಕಾಗುತ್ತೆ. ಅದನ್ನು ಕೂಡ ನೀವು ವಿಡಿಯೋ ಎಷ್ಟುದ್ದ ಇದೆ ಅಷ್ಟುದ್ದಕ್ಕೆ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆದ ನಂತರ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಗ್ಯಾಲರಿಲಿ ಅಥವಾ ಎಲ್ಲರೂ ಸೇವ್ ಆಗಿರುತ್ತೆ. ನೀವು ಸ್ಟೇಟಸ್ಗೆ ಆರಾಮಾಗಿ ಹಾಕೋಬೋದು. ಗೊತ್ತಿರೋ ರೀತಿಯಲ್ಲಿ ನಿಮಗೆ ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಂತ ನನಗೇನು ಅನಿಸಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ಮೀಟ್ ಇನ್ ನೆಕ್ಸ್ಟ್